गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 12 ಆಗಸ್ಟ್ 2026 ಬುಧವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:02 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಅಮಾವಾಸ್ಯೆ ತಿಥಿ ಇರತಕ್ಕಂಥ ದಿನ ಹಾಗೂ ಪುಷ್ಯ ನಕ್ಷತ್ರ, ವ್ಯಾತಿಪಾತ ಯೋಗ, ಚತುಷ್ಪಾತ್ ಕರಣ ಇರತಕ್ಕಂಥ ದಿನ. ಈ ದಿನ ಸಂಜೆ 7:46 ರಾತ್ರಿ 9:14 ವರ್ಜ್ಯ ಮಾಡಿಕೊಳ್ಳತಕ್ಕಂಥ ಸಮಯ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 11:55 ಮಧ್ಯಾಹ್ನ 12:46. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 12:21 ಮಧ್ಯಾಹ್ನ 1:55. ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 7:36 9:11. ಇನ್ನು ಈ ದಿನದ ಗುಳಿಕ ಕಾಲ ಬೆಳಗ್ಗೆ 10:46 12:21. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:26 5:14. ಈ ದಿನದ ಅಮೃತ ಕಾಲ ಬೆಳಗ್ಗೆ 4:36 ಬೆಳಗ್ಗೆ 6:05 ಅಮೃತ ಕಾಲ ಇರತಕ್ಕಂಥ ಸಮಯ. ಈ ಸಮಯದಲ್ಲಿ ಜಪ, ಧ್ಯಾನ, ಸಿದ್ಧಿಗಳನ್ನು ಮಾಡಿಕೊಳ್ಳಿ. ಒಳ್ಳೆಯ ಶುಭ ಫಲ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ದಿನ ಭಗವಂತ ಎಲ್ಲರಿಗೂ ಶುಭ ಫಲಗಳನ್ನು ಕೊಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ಇನ್ನು 12 ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಬುಧವಾರದ ಸೌಮ್ಯ ಪ್ರಭಾವ ಹಾಗೂ ನಿಮ್ಮ ರಾಶ್ಯಾಧಿಪತಿ ಮಂಗಳನ ಧೈರ್ಯದ ಸಮ್ಮಿಶ್ರಣದಿಂದಾಗಿ ನಿಮಗೆ ಬುದ್ಧಿವಂತಿಕೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಸ್ನೇಹಿತರೆ, ಕೈಗೆತ್ತಿಕೊಳ್ಳುವಂತಹ ಕೆಲಸಗಳನ್ನು ಇದನ್ನು ನೀವು ಯೋಜನಾಬದ್ಧವಾಗಿ ಹಾಗೂ ಚಾಕಚಕ್ಯತೆಯಿಂದ ಪೂರ್ಣಗೊಳಿಸತಕ್ಕಂಥ ದಿನ. ಹೊಸ ವಿಚಾರಗಳನ್ನು ಕಲಿಯಲು ಹಾಗೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ದಿನ ಸೂಕ್ತವಾದಂಥ ದಿನ. ಇನ್ನು ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ವಾಕ್ಚಾತುರ್ಯ ಮತ್ತು ಕೆಲಸದ ಒಂದು ಶೈಲಿಗೆ ಮೇಲಿನ ಅಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರಶಂಸೆ ಸಿಗತಕ್ಕಂಥ ದಿನ. ಈ ದಿನ ಸಂವಹನ, ತಂತ್ರಜ್ಞಾನ ಹಾಗೂ ಮಾರಾಟ ಕ್ಷೇತ್ರದಲ್ಲಿ ಇರತಕ್ಕಂತಹ ಉದ್ಯೋಗಿಗಳಿಗೆ, ಆಡಳಿತಾತ್ಮಕ ವಿಭಾಗದಲ್ಲಿ ಇರತಕ್ಕಂಥವರಿಗೂ ಶುಭ ಫಲಿತಾಂಶಗಳು ಪ್ರಾಪ್ತಿಯಾಗಲಿದೆ. ಸಹೋದ್ಯೋಗಿಗಳ ಒಂದು ಸಂಪೂರ್ಣ ಸಹಕಾರ ನಿಮಗೆ ಸಿಗತಕ್ಕಂಥ ದಿನ. ಇನ್ನು ವಿಶೇಷವಾಗಿ ದಿನ ವ್ಯಾಪಾರ ವಹಿವಾಟಿನ ವಿಚಾರದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣಲಿದ್ದೀರಿ. ಕಮಿಷನ್ ಏಜೆನ್ಸಿ ಹಾಗೂ ಸಾಗಾಣಿಕೆ ಮತ್ತು ತಾಂತ್ರಿಕ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯುವಂಥ ದಿನ. ಹೊಸ ಗ್ರಾಹಕರ ಸಂಪರ್ಕ ಸಾಧಿಸಲು ಅತ್ಯುತ್ತಮವಾದಂಥ ದಿನವಾಗಲಿದೆ. ವ್ಯಾಪಾರದಲ್ಲಿ ಒಳ್ಳೆಯ ಯಶಸ್ಸು ದೊರೆಯತಕ್ಕಂಥ ದಿನವಾಗಲಿದೆ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಒಳ್ಳೆಯ ಸುಧಾರಿಸಿಕೊಳ್ಳಲಿದ್ದು ಒಳ್ಳೆಯ ಸ್ಥಿರವಾಗಲಿದೆ, ತೃಪ್ತಿದಾಯಕವಾಗಿರಲಿದೆ. ಆದಾಯದ ಮೂಲಗಳಲ್ಲಿ ಸುಧಾರಣೆ ಕಂಡುಬರಲಿದ್ದು ವ್ಯಾಪಾರ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಸಣ್ಣ ಪ್ರಮಾಣದ ಪ್ರವಾಸಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರಲಿದೆ. ಇನ್ನು ಈ ವರ್ಷ ನಿಮಗೆ ಈ ದಿನ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಒಂದು ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ಇರಲಿದೆ. ಹಿರಿಯರು ಮತ್ತು ಸಹೋದರರ ಒಂದು ಸಂಪೂರ್ಣ ಬೆಂಬಲ ನಿಮಗೆ ದಿನ ಪ್ರಾಪ್ತಿಯಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಬಲ ತಂದು ಕೊಡುವಂಥ ದಿನವಾಗಲಿದೆ.
ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ಸಂತಸದಾಯಕವಾದಂಥ ದಿನ. ಇನ್ನು ಪ್ರೇಮಿಗಳು ಆದಷ್ಟು ಎಚ್ಚರಿಕೆಯಿಂದ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಸಣ್ಣ ಪುಟ್ಟ ಕಲಹ ಮನಸ್ತಾಪಗಳು ಬಂದರೂ ಅದನ್ನು ಬದಿಗೊತ್ತಿ ಒಂದು ಪ್ರೀತಿಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಈ ದಿನ ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ಮನಸ್ಸಿನಲ್ಲಿ ಸಾತ್ವಿಕ ನೆಮ್ಮದಿ ಹಾಗೂ ದೈಹಿಕ ಕಾರ್ಯದಲ್ಲಿ ಉತ್ಸಾಹ ಇರತಕ್ಕಂಥ ದಿನ. ದೈನಂದಿನ ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಆರೋಗ್ಯವನ್ನು ಒಂದು ಸುಸ್ಥಿತಿಯಲ್ಲಿ ಇಡಲು ಇದು ನೆರವಾಗಲಿದೆ. ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಕೃಷಿಯವರಿಗೆ, ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯವರಿಗೆ ಶುಭ ದಿನವಾಗಿರಲಿದೆ. ಕೃಷಿ ಉತ್ಪನ್ನಗಳ ಸಾಗಾಣಿಕೆ, ಮಾರಾಟ ಹಾಗೂ ನೂತನ ಬೆಳೆಗೆ ಸಂಬಂಧಿಸಿದ ಯೋಜನೆಗಳಿಗೆ ಅನುಕೂಲಕರ ವಾತಾವರಣವಿರಲಿದ್ದು ಕೃಷಿಯಲ್ಲಿ ಒಳ್ಳೆಯ ಶುಭ ಫಲಗಳನ್ನು, ಲಾಭಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಮೂಡಲಿದ್ದು ಗಣಿತ, ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ದೊರೆಯುವಂಥ ದಿನ. ಈ ದಿನ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾಗಣಪತಿಯ ಆರಾಧನೆ ಹಾಗೂ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 6:15 ಬೆಳಗ್ಗೆ 7:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಶುಕ್ರ ಹಾಗೂ ದಿನದ ಅಧಿಪತಿ ಬುಧನ ಸೌಮ್ಯ ಪ್ರಭಾವದಿಂದಾಗಿ ಸೌಹಾರ್ದತೆ, ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗಿರಲಿದೆ. ಸಂವಹನ ಕೌಶಲ್ಯದಿಂದ ಹಲವು ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ಕಲಾತ್ಮಕ ಹಾಗೂ ಆಕರ್ಷಕ ವಿಚಾರಗಳತ್ತ ಮನಸ್ಸು ವಾಲುವಂಥ ದಿನ. ಈ ದಿನದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ನಿಮ್ಮ ಸಮಯ ಪ್ರಜ್ಞೆ ಮತ್ತು ದಕ್ಷತೆಯನ್ನು ಮೇಲಧಿಕಾರಿಗಳು ಹೆಚ್ಚಿಸತಕ್ಕಂಥ ದಿನ. ಕಲೆ, ಮಾಧ್ಯಮ, ಹಣಕಾಸು ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ನೂತನ ಅವಕಾಶಗಳು ಒದಗಿ ಬರಲಿದೆ. ಸ್ನೇಹಿತರೆ, ಉದ್ಯೋಗದಲ್ಲಿ ಹೆಚ್ಚಿನ ಜಾಗರೂಕತೆ ಮಾಡಿದಲ್ಲಿ, ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ಇದನ್ನ ಶುಭ ಫಲಗಳಿದೆ. ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಆಕರ್ಷಕ ಲಾಭ ದೊರೆಯಲಿದೆ. ಸಿದ್ಧ ಉಡುಪುಗಳು ಹಾಗೂ ವ್ಯವಹಾರಗಳ ಸಾಮಗ್ರಿಗಳು ಒಳ್ಳೆಯ ರೀತಿಯಲ್ಲಿ ವ್ಯಾಪಾರವಾಗಲಿದ್ದು ತರಕಾರಿ, ಆಹಾರ ಪದಾರ್ಥಗಳು ಹಾಗೂ ಕಮಿಷನ್ ಆಧಾರಿತ ವ್ಯವಹಾರ ನಡೆಸುವವರಿಗೆ ವಹಿವಾಟುಗಳು ವೃದ್ಧಿಯಾಗತಕ್ಕಂಥ ದಿನ. ಇನ್ನು ಆಯಿಲ್ ಅಥವಾ ಪೆಟ್ರೋಲಿಯಂ ಉತ್ಪನ್ನದವರಿಗೆ ಇದನ್ನು ನಷ್ಟ ಉಂಟಾಗಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲಿದ್ದು ಹಳೆಯ ಬಾಕಿಯ ಹಣಗಳು ಬರುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನ, ಮಾತುಕತೆಗಳನ್ನು ಮಾಡಿಕೊಳ್ಳಿ. ವ್ಯವಹಾರಗಳಿಂದ ಸೂಕ್ತ ಲಾಭ ದೊರೆಯಲಿದೆ. ಧಾರ್ಮಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಸಂತೋಷದಿಂದ ಹಣವನ್ನು ವ್ಯಯ ಮಾಡಲಿದ್ದೀರಿ. ಭವಿಷ್ಯಕ್ಕಾಗಿ ಹೊಸ ಉಳಿತಾಯ ಯೋಜನೆಗಳನ್ನು ರೂಪಿಸಿಕೊಳ್ಳತಕ್ಕಂಥ ದಿನ ಮತ್ತು ಶುಭ ದಿನವೂ ಆಗಿರಲಿದೆ. ವಿಶೇಷವಾಗಿ ಇದನ್ನ ಕೋರ್ಟ್ ಕೇಸುಗಳಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ದಂತಲ್ಲಿ ಅಂತಹ ಒಂದು ಸಮಸ್ಯೆಗಳಿದಿನ ಪರಿಹಾರವಾಗಿ ನಿಮ್ಮ ಪರವಾಗಿ ಒಂದು ತೀರ್ಪುಗಳು ಬರತಕ್ಕಂಥ ಸಾಧ್ಯತೆ ಇದೆ. ಒಳ್ಳೆಯ ಶುಭ ಫಲಗಳು ದೊರೆಯತಕ್ಕಂಥ ದಿನ. ಇನ್ನು ಪ್ರಯಾಣ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಕುಟುಂಬದ ವಿಚಾರದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ಇರಲಿದೆ. ಬಂಧು ಮಿತ್ರರ ಆಗಮನದಿಂದ ನಿಮ್ಮ ಮನಸ್ಸು ಒಂದು ಸಂತೋಷಗೊಳ್ಳಲಿದೆ. ಜೀವನ ಸಂಗಾತಿಯ ಸಂಪೂರ್ಣ ಸಹಕಾರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಪ್ರೇಮಿಗಳಿಗೆ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಇದೀನ ಸೂಕ್ತವಾದಂಥ ಸಮಯ. ಇನ್ನು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ದಿನ. ಸಣ್ಣ ಪುಟ್ಟ ಅಜೀರ್ಣತೆ ಕಾಡಬಹುದು. ತಲೆನೋವು, ಶೀತ, ಜ್ವರದಂಥ ಅನಾರೋಗ್ಯಗಳು ಕಾಡುವಂಥ ದಿನ. ಒಳ್ಳೆಯ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಸೂಚನೆಗಳೊಂದಿಗೆ ಮುಂದುವರಿಯಿರಿ ಹಾಗೂ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮವಾದಂತಹ ದಿನ. ಕೃಷಿಗೆ ಇದನ್ನ ಹಣವನ್ನು ಹೂಡಿಕೆ ಮಾಡಿಕೊಳ್ಳಬಹುದು ಹಾಗೂ ಯಂತ್ರೋಪಕರಣಗಳ ಖರೀದಿ ಮಾಡತಕ್ಕಂಥದ್ದು, ಕೃಷಿಯನ್ನು ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ.
ವಿದ್ಯಾಭ್ಯಾಸದಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದ್ದು ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ವಾಣಿಜ್ಯ, ಗಣಿತ ಹಾಗೂ ಕಾಮರ್ಸ್ ಮತ್ತು ಕಲೆ ಹಾಗೂ ವಿನ್ಯಾಸ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಫಲಿತಾಂಶಗಳು ಸಿಗಲಿದ್ದು ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ದಿನ. ಈ ದಿನ ಬುಧವಾರವಾದ್ದರಿಂದ ವಿಶೇಷವಾಗಿ ದೇವತಾ ಆರಾಧನೆ, ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮುಖ್ಯವಾಗಿ ಮಹಾವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಪ್ರಾರಂಭವಾಗಿ 10:45 ನಿಮಿಷದವರೆಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಬುಧನ ಸ್ವಕ್ಷೇತ್ರದ ದಿನವಾದ ಬುಧವಾರವಾಗಿರುವುದರಿಂದ ಬುದ್ಧಿಶಕ್ತಿ, ಸಂವಹನ ಕೌಶಲ್ಯ ಹಾಗೂ ಗ್ರಹಣ ಶಕ್ತಿ ಅತ್ಯುತ್ತಮವಾಗಿರಲಿದೆ. ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಲು, ಒಪ್ಪಂದಗಳಿಗೆ ಚಾಲನೆ ನೀಡತಕ್ಕಂಥ ದಿನ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತ್ಯಂತ ಪ್ರಶಸ್ತವಾದಂಥ ದಿನ. ನಿಮ್ಮ ಮಾತು ಹಾಗೂ ವಿಚಾರಗಳಿಂದ ಎಲ್ಲರನ್ನೂ ನೀವು ಈ ದಿನ ಆಕರ್ಷಿತರಾಗಿರ್ತಕ್ಕಂಥ ದಿನ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಬಂಧುಗಳೇ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗತಕ್ಕಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ವಿಳಂಬಗಳಾಗಲಿದೆ. ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗದೆ ದುಃಖವನ್ನು ಪಡೆಯುವಂಥ ದಿನ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಉದ್ಯೋಗದಲ್ಲಿ ತೊಂದರೆಗಳಾಗಲಿದೆ, ಆದಷ್ಟು ಎಚ್ಚರಿಕೆ ಇರಲಿ. ಹಾಗೂ ಸಾಹಿತ್ಯ ರಂಗದಲ್ಲಿ ಇರತಕ್ಕಂಥವರಿಗೆ ಸಣ್ಣ ಪುಟ್ಟ ಅಪವಾದಗಳು ಬರಬಹುದು, ಎಚ್ಚರಿಕೆಯಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ವ್ಯಾಪಾರ ಮಾಡತಕ್ಕಂಥವರಿಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹಣದ ವಿಚಾರದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಒಂದು ಮನಸ್ತಾಪ, ಕಲಹಗಳಾಗತಕ್ಕಂಥ ಸಾಧ್ಯತೆ ಇದೆ, ಆದಷ್ಟು ಎಚ್ಚರಿಕೆ ಬೇಕು. ನಿರ್ಲಕ್ಷ್ಯ ಮಾಡಿದಲ್ಲಿ ದೊಡ್ಡ ಮೊತ್ತದ ಹಣ ನಷ್ಟವಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಮಾರ್ಕೆಟಿಂಗ್, ಡಿಜಿಟಲ್, ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಸಣ್ಣ ಪುಟ್ಟ ನಷ್ಟಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರತಕ್ಕಂಥ ದಿನ. ಇನ್ನು ಆರ್ಥಿಕ ಸ್ಥಿತಿ ಈ ದಿನ ಸಾಧಾರಣವಾಗಿದ್ದು ಬರಲು ಬಾಕಿ ಇರತಕ್ಕಂಥ ಹಣ ಕೈ ಸೇರದೇ ಇರತಕ್ಕಂಥ ದಿನ. ಆದಷ್ಟು ಸಮಯ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ವಿಶೇಷವಾಗಿ ಬರಬೇಕಾಗಿದ್ದಂಥ ಹಣಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಳ್ಳಿ, ಮಾತುಕತೆಗಳನ್ನು ಮಾಡಿಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ. ವಿಶೇಷವಾಗಿ ಶುಭ ಫಲಗಳು ದೊರಕಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮಾಡದೆ ಕುಟುಂಬದಲ್ಲಿ ಎಲ್ಲರನ್ನು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಮುಂದುಕೊಂಡೋಗಿ ಒಳ್ಳೆಯ ಒಂದು ಶುಭ ಫಲಗಳಿದೆ. ಸಂತಸದ ವಾತಾವರಣ ಒಂದು ಕುಟುಂಬದಲ್ಲಿ ಪ್ರಾಪ್ತಿಯಾಗಲಿದೆ. ಸಹೋದರ ಸಹೋದರಿಯರೊಂದಿಗೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮುಖ್ಯ, ಅನ್ಯೋನ್ಯತೆ ಇರಲಿದ್ದು ಪ್ರೇಮಿಗಳಿಗೆ ಮನಸ್ಸಿನ ಒಂದು ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನ ಶುಭ ದಿನವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಪ್ರಫುಲ್ಲವಾಗಿರಲಿದೆ. ಮಾನಸಿಕ ಉಲ್ಲಾಸ ಹಾಗೂ ದೈಹಿಕ ಶಕ್ತಿ ಉತ್ತಮವಾಗಿದ್ದು ದೈನಂದಿನ ಯೋಗ, ಪ್ರಾಣಾಯಾಮ ಹಾಗೂ ಪೌಷ್ಟಿಕ ಆಹಾರದ ಪದ್ಧತಿಯನ್ನು ನಿಮ್ಮ ದಿನಪೂರ್ತಿ ಒಂದು ಉತ್ಸಾಹವನ್ನು ಕಾಯ್ದುಕೊಳ್ಳಲು ಇದು ನೆರವಾಗಲಿದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಇರಲಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತರಿಗೆ, ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅತ್ಯಂತ ಅನುಕೂಲಕರವಾದಂಥ ದಿನ. ಬಂಧುಗಳೇ, ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಚಾಣಾಕ್ಷತನ ಪ್ರದರ್ಶಿಸತಕ್ಕಂಥದ್ದು ಉತ್ತಮ. ಹಣ್ಣು, ತರಕಾರಿ, ವಾಣಿಜ್ಯ ಬೆಳೆಗಾರರಿಗೆ ಲಾಭದಾಯಕ ಅನುಭವ ಸಿಗುವಂಥ ದಿನ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ಇದನ್ನ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಸಣ್ಣ ಪುಟ್ಟ ತೊಂದರೆ ತೊಡಕುಗಳಾಗುವಂಥ ಸಾಧ್ಯತೆ. ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಜ್ಞಾನಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ. ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಶುಭ ಫಲ, ಶ್ರೇಷ್ಠತೆ ಪಡೆದುಕೊಳ್ಳತಕ್ಕಂಥ ಯೋಗವಿದೆ. ಇನ್ನು ವಿಶೇಷವಾಗಿ ದಿನದ ಪರಿಹಾರವನ್ನು ನೋಡುವುದಾದರೆ ಬುಧವಾರವಾದ್ದರಿಂದ ಈ ದಿನ ಮಹಾವಿಷ್ಣವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಯಾರಿಗಾದರೂ ಅನ್ನದಾನ, ವಸ್ತ್ರದಾನವನ್ನು ಮಾಡಿ. ಅದರಲ್ಲೂ ಮುಖ್ಯವಾಗಿ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡಿದಲ್ಲಿ ಈ ದಿನ ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಬಂಧುಗಳೇ, ಈ ದಿನ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1:30 ನಿಮಗೆ ಶುಭ ಸಮಯವಾಗಿರಲಿದೆ. ಸ್ನೇಹಿತರೆ, ಇನ್ನು ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಸ್ನೇಹಿತರೆ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ ಬಂಧುಗಳೇ, ಇಂದು ಬುಧವಾರದ ಸೌಮ್ಯ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಭಾವನಾತ್ಮಕ ಒಂದು ಬಲದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಬುದ್ಧಿವಂತಿಕೆ
ಹಾಗೂ ಸಾತ್ವಿಕ ಚಿಂತನೆಗಳು ಮೇಲುಗೈ ಸಾಧಿಸತಕ್ಕಂಥ ದಿನ. ವಿಶೇಷವಾಗಿ ಯೋಜನಾಬದ್ಧವಾಗಿ ಕಾರ್ಯನಿರ್ವಹಿಸುವುದರಿಂದ ದಿನದ ಎಲ್ಲ ಸವಾಲುಗಳನ್ನು ಸುಲಭವಾಗಿ ನೀವು ಎದುರಿಸತಕ್ಕಂಥ ದಿನ. ಸಮಾಜದಲ್ಲಿ ನಿಮ್ಮ ನಡವಳಿಕೆ ಹಾಗೂ ಮಾತುಗಳಿಗೆ ಒಳ್ಳೆಯ ಒಂದು ನೂತನ ಗೌರವ ಸಿಗಲಿದ್ದು ಒಂದು ಮನಸ್ಸಿಗೆ ಹಿತ ದೊರಕುವಂಥ ದಿನ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ಆದರೆ ಎಲ್ಲರೊಂದಿಗೆ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಹಾಗೂ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಆದಷ್ಟು ಸೌಮ್ಯತೆಯಿಂದ ಇರತಕ್ಕಂಥದ್ದು ಉತ್ತಮ. ಈ ದಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ವೈದ್ಯರಿಗೆ ಒಳ್ಳೆಯ ಶುಭ ಫಲಗಳು, ಒಂದು ಏನೋ ನೆಮ್ಮದಿಯ ದಿನ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥವರಿಗೆ ತೊಡಕುಗಳು ಎದುರಾಗಬಹುದು, ಎಚ್ಚರಿಕೆಯಿಂದ ಇರಿ. ಇನ್ನು ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿದಾಯಕವಾಗಿದ್ದು ಆಹಾರ ಪದಾರ್ಥಗಳು, ಹಾಲಿನ ಉತ್ಪನ್ನಗಳು, ಔಷಧೀಯ ಸಾಮಗ್ರಿಗಳು ಹಾಗೂ ನೀರು ಮತ್ತು ದ್ರವ ರೂಪದ ಉದ್ಯಮ ನಡೆಸುವವರಿಗೆ ಆಕರ್ಷಕ ಲಾಭ ದೊರೆಯತಕ್ಕಂಥ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿ ಇದನ್ನು ಸುಧಾರಿಸಿಕೊಳ್ಳಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಕೈ ಸೇರುವಂತ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಮತ್ತು ಇದನ್ನ ಸುಧಾರಣೆಯನ್ನು ಕಂಡುಕೊಳ್ಳುವಂತ ದಿನ. ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಸದುಪಯೋಗಕಾರಿ ವೆಚ್ಚಗಳು ಉಂಟಾಗಲಿದೆ. ದೀರ್ಘಕಾಲೀನ ಉಳಿತಾಯ ಯೋಜನೆಗಳಿಗೆ ಹೂಡಿಕೆ ಮಾಡಲು ಇದನ್ನ ಪ್ರಶಸ್ತಕರವಾದಂಥ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಪ್ರಶಾಂತ ವಾತಾವರಣ ಇರಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಹಿರಿಯರ ಪ್ರೋತ್ಸಾಹ ನಿಮ್ಮ ನಿರ್ಧಾರಗಳಿಗೆ ಬಲ ನೀಡುವಂತಾಗಲಿದೆ. ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಅನುರಾಗ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಸಮಾಧಾನಕರವಾದಂಥ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು ಮನಸ್ಸಿನಲ್ಲಿ ಸಾತ್ವಿಕ ನೆಮ್ಮದಿ ಹಾಗೂ ದೈಹಿಕ ಕಾರ್ಯೋತ್ಸಾಹ ಇರತಕ್ಕಂಥ ದಿನ. ಸಾಕಷ್ಟು ನೀರು ಸೇವನೆ ಹಾಗೂ ಸಾತ್ವಿಕ ಆಹಾರ ಪದ್ಧತಿ ಆರೋಗ್ಯವನ್ನು ವಿಶೇಷವಾಗಿ ಸುಸ್ಥಿತಿಯಲ್ಲಿಡಲು ಇದು ನೆರವಾಗಲಿದೆ. ಇನ್ನು ವಿಶೇಷವಾಗಿ ಕೃಷಿಯ ವಿಚಾರದಲ್ಲಿ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಪ್ರಗತಿದಾಯಕವಾದಂಥ ದಿನ. ನೀರಾವರಿ ಸೌಕರ್ಯಗಳ ನಿರ್ವಹಣೆ, ವಾಣಿಜ್ಯ ಬೆಳೆಗಳ ರಕ್ಷಣೆ ಹಾಗೂ ತೋಟದ ಕೆಲಸಗಳು ಸುಗಮವಾಗಿ ನೆರವೇರುವಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ಮೂಡಲಿದೆ. ಗಣಿತ, ವಿಜ್ಞಾನ, ಕಲೆ ಹಾಗೂ ವೈದ್ಯಕೀಯ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಒಳ್ಳೆಯ ಫಲಿತಾಂಶಗಳು ದೊರೆಯತಕ್ಕಂಥ ದಿನ. ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಒಂದು ಪರಿಹಾರಕ್ಕಾಗಿ ಈ ದಿನ ಶ್ರೀ ವಿದ್ಯಾ ಗಣಪತಿ ಹಾಗೂ ಲಕ್ಷ್ಮೀನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಿ ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ ಓಂ ಗಂಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಇದನ್ನು ಪರಿಹಾರವಾಗಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಶುಭವಾಗಲಿ. ಇನ್ನು ಸಿಂಹರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಸೂರ್ಯನ ತೇಜಸ್ಸು ಹಾಗೂ ಬುಧವಾರದ ಸೌಮ್ಯ ಪ್ರಭಾವದಿಂದಾಗಿ ನಾಯಕತ್ವದ ಗುಣ ಮತ್ತು ಬುದ್ಧಿವಂತಿಕೆಯ ವಿಶಿಷ್ಟ ಸಮ್ಮಿಶ್ರ ಕಂಡುಬರಲಿದೆ. ವಿಶೇಷವಾಗಿ ಸಂವಹನ ಕೌಶಲ್ಯ ಹಾಗೂ ದಕ್ಷತೆಯಿಂದ ಹಲವು ಪ್ರಮುಖ ಕೆಲಸಗಳನ್ನು ಇದನ್ನು ನೀವು ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ನಿಮಗೆ ಒಳ್ಳೆಯ ಒಂದು ಗೌರವ ಹಾಗೂ ನಿಮ್ಮ ವರ್ಚಸ್ಸು ವೃದ್ಧಿಯಾಗತಕ್ಕಂಥ ದಿನ. ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಹಾಗೂ ಕಾರ್ಯವೈಖರಿಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಒಳ್ಳೆಯ ಶುಭ ಫಲ ದೊರಕಲಿದೆ. ಆಡಳಿತಾತ್ಮಕ ಹಾಗೂ ಮಾಧ್ಯಮ ಮತ್ತು ವ್ಯವಸ್ಥಾಪನಾ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಪ್ರಗತಿಯ ಧನಾತ್ಮಕ ಸೂಚನೆಗಳು ಸಿಗುವಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರಲಿದೆ ಮತ್ತು ಉದ್ಯೋಗದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಲಾಭ ಕಂಡುಬರಲಿದ್ದು ಬಂಗಾರ ಹಾಗೂ ಎಲೆಕ್ಟ್ರಾನಿಕ್ಸ್, ಲೈಟಿಂಗ್ಸ್ ಹಾಗೂ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಪ್ರಗತಿದಾಯಕವಾದಂಥ ಸಮಯ. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳ ಚರ್ಚೆಗೆ ಈ ದಿನ ಅನುಕೂಲಕರವಾದಂಥ ದಿನ.
ಷೇರು ಮಾರುಕಟ್ಟೆಗಳಲ್ಲಿ ಸಣ್ಣ ಮಟ್ಟಿನ ನಷ್ಟ ಉಂಟಾಗುವಂತ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯಿಂದ ಇರಿ. ಆರ್ಥಿಕ ಪರಿಸ್ಥಿತಿ ಈ ದಿನ ಸಾಧಾರಣವಾಗಿದ್ದು, ಬರಲು ಬಾಕಿ ಇರತಕ್ಕಂಥ ಹಣ ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಗೊಂದಲವನ್ನು ಉಂಟು ಮಾಡಬಹುದು, ಸ್ವಲ್ಪ ಏನೋ ಕಿರಿಕಿರಿಯನ್ನು ಉಂಟು ಮಾಡಬಹುದು. ಆದಷ್ಟು ಸ್ವಲ್ಪ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹಣವನ್ನು ಉಳಿತಾಯ ಮಾಡಲು ಪ್ರಯತ್ನ ಮಾಡಿಕೊಳ್ಳಿ. ಧಾರ್ಮಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಶುಭ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಒಂದು ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರತಕ್ಕಂಥ ದಿನ. ಹಿರಿಯರ ಬೆಂಬಲ ಹಾಗೂ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಶಕ್ತಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಮತ್ತು ಗೌರವ ಈ ದಿನ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಸಂತೋಷಕರ ಸಮಯವನ್ನು ಕಳೆಯುವಂಥ ದಿನ. ಗೃಹದಲ್ಲಿ ಶುಭ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಒಳ್ಳೆಯ ಪೂಜಾ ಕಾರ್ಯಕ್ರಮಗಳು ಅಥವಾ ವಿವಾಹದ ವಿಚಾರಗಳ ಮಾತುಕತೆ ಇವೆಲ್ಲ ಶುಭ ಕಾರ್ಯಗಳಾಗತಕ್ಕಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿದ್ದು, ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ. ಒಳ್ಳೆಯ ಆರೋಗ್ಯ ವೃದ್ಧಿಯಾಗತಕ್ಕಂಥ ಒಂದು ಲಕ್ಷಣ ಕಂಡು ಬರಲಿದ್ದು, ಆದಷ್ಟು ಆರೋಗ್ಯದ ಕಡೆಗೆ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಆದಷ್ಟು ಪ್ರಾಣಾಯಾಮ, ಯೋಗ, ಧ್ಯಾನ, ವ್ಯಾಯಾಮಗಳನ್ನು ಮಾಡಿಕೊಳ್ಳಿ. ಸಾತ್ವಿಕ ಆಹಾರ ಸೇವನೆಯನ್ನು ಮಾಡಿ. ಕೃಷಿಯ ಜನರಿಗೆ, ಕೃಷಿಯವರಿಗೆ ಈ ದಿನ ರೈತಾಪಿ ವರ್ಗದವರಿಗೆ ಒಳ್ಳೆಯ ಶುಭ ಫಲಗಳಿದೆ. ಬೆಳೆದಂಥ ಬೆಳೆಗಳು, ಧಾನ್ಯಗಳು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮತ್ತೆ ಹಾಗೆ ವಿಶೇಷವಾಗಿ ನಿಮ್ಮ ಕೃಷಿಯ ಭೂಮಿಯ ವಿಚಾರವಾಗಿ ಇರತಕ್ಕಂಥ ಎಲ್ಲ ಕೋರ್ಟ್ ಕೇಸುಗಳ ಯಾವುದಾದ್ರೂ ಸಮಸ್ಯೆಗಳಿದ್ದಂತಲ್ಲಿ ಅಂತಹ ಒಂದು ಕಿರಿಕಿರಿಗಳಿಂದ ಈ ದಿನ ಮುಕ್ತಿ ಪಡೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಉತ್ತಮ ಯೋಗ ಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ಏಕಾಗ್ರತೆ ಮೂಡಲಿದೆ. ಜ್ಞಾಪಕ ಶಕ್ತಿ ಮೂಡುವಂಥ ದಿನ. ನಾಯಕತ್ವದ ಚಟುವಟಿಕೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ತಂತ್ರಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಶ್ರೇಷ್ಠ ಫಲಿತಾಂಶಗಳು ಸಿಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ದಿನ ವಿಶೇಷವಾಗಿ ಸೂರ್ಯನಾರಾಯಣ ದೇವರ ಆರಾಧನೆ ಮಾಡಿ, ವಿಶೇಷವಾಗಿ ಹಾಗೂ ಓಂ ಸೂರ್ಯನಾರಾಯಣಾಯ ನಮಃ ಎಂಬ ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 7:30ರಿಂದ ಪ್ರಾರಂಭವಾಗಿ 9 ಗಂಟೆಯವರೆಗೆ ಇರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಬುಧನ ಸ್ವಕ್ಷೇತ್ರದ ದಿನವಾದ ಬುಧವಾರವಾಗಿರುವುದರಿಂದ ಬುದ್ಧಿಶಕ್ತಿ, ಗ್ರಹಣ ಶಕ್ತಿ ಹಾಗೂ ಸಂವಹನ ಕೌಶಲ್ಯ ಅತ್ಯುತ್ತಮವಾಗಿರಲಿದೆ. ಚತುರತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯದಿಂದ ಕಠಿಣ ಕೆಲಸಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಲಿದ್ದೀರಿ. ನೂತನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಹಾಗೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ದಿನ ಸೂಕ್ತವಾದಂತಹ ದಿನ. ಬಂಧುಗಳೇ, ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಮತ್ತು ಸಮಯ ಪ್ರಜ್ಞೆ ಎದ್ದು ಕಾಣಲಿದೆ. ಲೆಕ್ಕಪತ್ರ, IT, ಸಂಶೋಧನೆ, ಬರವಣಿಗೆ ಹಾಗೂ ಶಿಕ್ಷಣ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಪ್ರಶಂಸೆ, ಗೌರವ, ಯಶಸ್ಸು ಸಿಗುವಂಥ ದಿನ. ಹೊರಗಿನ ದೇಶದ ಉದ್ಯೋಗವನ್ನು ಬಯಸುತ್ತಿರುವಂಥವರಿಗೆ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ಅತ್ಯಂತ ಲಾಭದಾಯಕ ವಾತಾವರಣ ಇರಲಿದ್ದು, ಕಮಿಷನ್ ವ್ಯಾಪಾರ, ಆಡಿಟಿಂಗ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ದೊರಕುವಂಥ ದಿನ. ಹಾಗೂ ಟ್ರಾನ್ಸ್ಪೋರ್ಟ್ ಆಧಾರಿತ ವ್ಯಾಪಾರಸ್ಥರಿಗೆ ಆಕರ್ಷಕ ವಹಿವಾಟುಗಳು ನಡೆಯುವಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲಿದ್ದು, ಸಣ್ಣ ಪುಟ್ಟ ಹಣ ಬರುವಂಥದ್ದಿದ್ದಲ್ಲಿ ಆ ಯೋಗಗಳು ನಿಮಗೆ ಈ ದಿನ ಕೂಡಿ ಬರಲಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಹಿತ ದೊರಕಲಿದೆ. ನಿಮ್ಮ ಬಜೆಟ್ಗೆ ಅನುಗುಣವಾಗಿ ದಿನ ನೀವು ಹಣವನ್ನು ರೂಪಿಸಿಕೊಳ್ಳಿ ಮತ್ತು ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿ ಆದಷ್ಟು ಹೂಡಿಕೆ ಮಾಡಲು ಪ್ರಯತ್ನಿಸಿದಲ್ಲಿ ಶುಭ ಫಲಗಳಿದೆ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ವಿಶೇಷವಾಗಿ ನಿಮ್ಮ ಸಾಮರಸ್ಯದ ವಾತಾವರಣ ಸಂತೋಷಕರವಾಗಿದ್ದು, ಪತಿ ಪತ್ನಿಯರು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ ಇರತಕ್ಕಂಥ ದಿನ. ಒಂದು ಮನೆಯವರ ಸಂಪೂರ್ಣ ಬೆಂಬಲ ನಿಮಗೆ ಈ ದಿನ ಸಿಗಲಿದ್ದು, ನಿಮ್ಮ ದಾಂಪತ್ಯ ಜೀವನ ಸಂತೋಷಮಯವಾಗಲಿದೆ. ಪ್ರೇಮಿಗಳಿಗೂ ಸಹಿತ ತೃಪ್ತಿದಾಯಕವಾದಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಲಿದೆ. ದೊಡ್ಡ ಮಟ್ಟಿನ ಅಲ್ಲದಿದ್ದರೂ ಸಣ್ಣ ಮಟ್ಟಿಗೆ ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ.
ಸಣ್ಣ ಪುಟ್ಟ ಅನಾರೋಗ್ಯಗಳಿದ್ದಂತಲ್ಲಿ ಅವು ನಿವಾರಣೆಯಾಗಲಿದೆ. ಹಾಗೂ ಹೊಟ್ಟೆಯ ಜೀರ್ಣಾಂಗದ ವ್ಯವಸ್ಥೆಯ ಬಗ್ಗೆ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹೊಟ್ಟೆಯ ಒಳಗಿನಂತಹ ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆ ಇದೆ. ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ಒಳ್ಳೆಯ ಆಹಾರ ಸೇವನೆ, ಹಸಿರು ತರಕಾರಿಗಳ ಸೇವನೆ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಒಂದು ಫಲ ಸಿಗಲಿದ್ದು, ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಚಾಣಾಕ್ಷತನ ಪ್ರದರ್ಶಿಸಲಿದ್ದೀರಿ. ವಾಣಿಜ್ಯ ಬೆಳೆಗಾರರಿಗೆ ಅತ್ಯುತ್ತಮ ಲಾಭ ದೊರಕುವಂಥ ದಿನ. ಇನ್ನು ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಜ್ಞಾಪಕ ಶಕ್ತಿ ಇರಲಿದ್ದು, ವಿದ್ಯೆಯಲ್ಲಿ ಏಕಾಗ್ರತೆ ಮೂಡುವಂಥ ದಿನ. ನೀವು ಒಂದು ದೊಡ್ಡ ರೀತಿಯಾದಂತಹ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡಿದ್ದಲ್ಲಿ ಅದರಿಂದ ನಿಮಗೆ ಶುಭ ಫಲಗಳಿದೆ ಮತ್ತು ವಿದ್ಯಾರ್ಥಿಗಳಿಗೆ ಶ್ರೇಷ್ಠಕರವಾದಂಥ ದಿನ, ಒಳ್ಳೆಯ ಫಲಿತಾಂಶ ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಈ ದಿನ ಮಹಾವಿಷ್ಣುದೇವರ ಆರಾಧನೆ ಹಾಗೂ ವಿಷ್ಣವೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 3ರಿಂದ ಪ್ರಾರಂಭವಾಗಿ ಸಂಜೆ 4:30ರವರೆಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ಶುಭವಾಗಲಿ. ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಶುಕ್ರ ಹಾಗೂ ದಿನದ ಅಧಿಪತಿ ಬುಧನ ಒಂದು ಶುಭ ಸಂಯೋಗದ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸಂತೋಷ, ಸೌಹಾರ್ದತೆ ಹಾಗೂ ನೂತನ ಉತ್ಸಾಹ ನೆಲೆಸುವಂಥ ದಿನ. ನಿಮ್ಮ ಮಾತು ಹಾಗೂ ವಿಚಾರಗಳಿಂದ ಇತರರನ್ನು ನೀವು ಸುಲಭವಾಗಿ ಆಕರ್ಷಿಸಲಿದ್ದೀರಿ. ಕಠಿಣ ಸನ್ನಿವೇಶಗಳನ್ನು ಸಹ ಚಾಕಚಕ್ಯತೆ ಮತ್ತು ತಾಳ್ಮೆಯಿಂದ ಬಗೆಹರಿಸಿಕೊಂಡು ಯಶಸ್ಸನ್ನು ಕಾಣುವಂಥ ದಿನ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ಹಾಗೂ ಮೇಲಧಿಕಾರಿಗಳ ಪ್ರೋತ್ಸಾಹ ಲಭಿಸಲಿದೆ. ಕಲೆ, ಮಾಧ್ಯಮ, ಫ್ಯಾಷನ್, ಸಾರ್ವಜನಿಕ ಸಂಪರ್ಕ ಹಾಗೂ ಬ್ಯಾಂಕಿಂಗ್ ರಂಗದಲ್ಲಿದ್ದವರಿಗೆ ಶುಭ ಅವಕಾಶಗಳು ಲಭಿಸಲಿದೆ. ಇನ್ನು ಈ ದಿನ ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದ್ದು, ಸಿದ್ಧ ಉಡುಪುಗಳ ವ್ಯಾಪಾರ, ಆಭರಣ, ಸೌಂದರ್ಯವರ್ಧಕ ಸಾಮಗ್ರಿಗಳು ಹಾಗೂ ವಾಣಿಜ್ಯ ಏಜೆನ್ಸಿ ವ್ಯಾಪಾರಿಗಳಿಗೆ ಆಕರ್ಷಕ ವ್ಯಾಪಾರ ದೊರೆಯುವಂಥ ದಿನ. ನೂತನ ಪಾಲುದಾರಿಕೆ ಮಾತುಕತೆಗೆ ಈ ದಿನ ಪ್ರಶಸ್ತವಾದಂಥ ದಿನವಾಗಿರಲಿದೆ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ವಿಶೇಷವಾಗಿ ತೃಪ್ತಿದಾಯಕವಾಗಲಿದ್ದು, ಹೊಸ ಮೂಲಗಳಿಂದ ಹಣಕಾಸಿನ ಹರಿವು ಹೆಚ್ಚಾಗಲಿದೆ. ಗೃಹ ಅಲಂಕಾರ ವಸ್ತುಗಳ ಖರೀದಿ ಮಾಡತಕ್ಕಂಥದ್ದು ಅಥವಾ ಸೌಂದರ್ಯ ಉತ್ಪನ್ನಗಳಿಗಾಗಿ ಶುಭ ವೆಚ್ಚಗಳು ಉಂಟಾಗತಕ್ಕಂಥದ್ದು ಆಗಲಿದೆ. ಭವಿಷ್ಯಕ್ಕಾಗಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಸಹಿತ ಈ ದಿನ ಅನುಕೂಲಕರವಾದಂತಹ ವಾತಾವರಣವಿರಲಿದ್ದು, ಅದನ್ನು ವಿಶೇಷವಾಗಿ ಹೂಡಿಕೆಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಒಂದು ಪ್ರಶಾಂತ ವಾತಾವರಣ ಹಾಗೂ ಸೌಹಾರ್ದಯುತ ವಾತಾವರಣ ನೆಲೆಸಲಿದ್ದು, ಬಂಧು ಮಿತ್ರರೊಡನೆ ಹರ್ಷದ ಒಂದು ಸಂತೋಷದ ಕ್ಷಣಗಳನ್ನು ಕಳೆಯುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಅನುರಾಗ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಮನಸ್ಸಿನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಈ ದಿನ ತೃಪ್ತಿದಾಯಕವಾದಂಥ ದಿನ. ಸ್ನೇಹಿತರೆ, ಆರೋಗ್ಯವು ಸಾಮಾನ್ಯವಾಗಿದ್ದು ಸ್ಥಿರ ಹಾಗೂ ಉಲ್ಲಾಸದಾಯಕವಾಗಿರಲಿದೆ. ದೈಹಿಕ ಕಾರ್ಯೋತ್ಸಾಹ ಕಾಯ್ದುಕೊಳ್ಳುವಂಥ ದಿನ. ನಿಯಮಿತ ಜಲ ಸೇವನೆ ಮತ್ತು ಸಾತ್ವಿಕ ಆಹಾರ ಕ್ರಮವನ್ನು ಪಾಲಿಸುವುದು ದೈಹಿಕ ಸಾಮರ್ಥ್ಯವನ್ನು ಸುಸ್ಥಿತಿಯಲ್ಲಿಡಲು ನಿಮಗೆ ನೆರವಾಗಲಿದೆ. ಕೃಷಿಯಲ್ಲಿ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂಥ ಶ್ರೇಷ್ಠ ಫಲ ಸಿಗಲಿದ್ದು, ವಾಣಿಜ್ಯ ಬೆಳೆಗಾರರಿಗೆ ಹಾಗೂ ಹೂವು ಹಣ್ಣು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಸಿಗುವ ಸಾಧ್ಯತೆ ಇದ್ದು ಶುಭ ಫಲಗಳನ್ನು ಹೊಂದುವಂಥ ದಿನ. ಸ್ನೇಹಿತರೆ, ಇನ್ನು ವಿದ್ಯಾರ್ಥಿಗಳಿಗೆ ದಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಮೂಡಲಿದ್ದು, ಕಲಾತ್ಮಕ ವಿಷಯಗಳು, ಸಾಹಿತ್ಯ, ವಾಣಿಜ್ಯ ಹಾಗೂ ತಂತ್ರಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪ್ರಗತಿ ಕಂಡುಬರತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಶುಭ ಫಲಗಳಿದೆ.
ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಇಂದು ನೀವು ಮಹಾಲಕ್ಷ್ಮಿಯ ಆರಾಧನೆ, ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ವಿಶೇಷವಾಗಿ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ಬುಧವಾರದ ಸೌಮ್ಯ ಗ್ರಹ ಬಲ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ತೇಜಸ್ಸಿನಿಂದಾಗಿ ವಿವೇಚನೆ, ಶೌರ್ಯ ಮತ್ತು ಬುದ್ಧಿವಂತಿಕೆಯ ಉತ್ತಮ ಸಮ್ಮಿಶ್ರಣ ಕಂಡುಬರಲಿದೆ. ಯಾವುದೇ ಸಂಕೀರ್ಣ ಸನ್ನಿವೇಶವಾದರೂ ನಿಮ್ಮ ಚಾಕಚಕ್ಯತೆ ಹಾಗೂ ದೃಢ ಸಂಕಲ್ಪದಿಂದ ಬಗೆಹರಿಸಿಕೊಳ್ಳಲಿದ್ದೀರಿ. ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ಳಲು ಹಾಗೂ ಮಹತ್ವದ ಮಾತುಕತೆ ನಡೆಸಲು ಈ ದಿನ ಸೂಕ್ತವಾದಂಥ ದಿನ. ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗಲಿದ್ದು, ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸುವಂಥ ದಿನ. ರಕ್ಷಣೆ, ತಾಂತ್ರಿಕ ಹಾಗೂ ರಿಯಲ್ ಎಸ್ಟೇಟ್ ಮತ್ತು ಆಡಳಿತ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ನೂತನ ಸಫಲತೆ ಹಾಗೂ ಪ್ರಗತಿ ಲಭಿಸತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಸ್ಥರಿಗೆ ಆಕರ್ಷಕ ಲಾಭ ದೊರೆಯಲಿದ್ದು, ಭೂಮಿ, ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ಸ್, ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಹಾಗೂ ಕಮಿಷನ್ ಆಧಾರಿತ ಉದ್ಯಮ ನಡೆಸುವವರಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಆರ್ಥಿಕ ಪರಿಸ್ಥಿತಿಯು ಸಬಲವೂ ತೃಪ್ತಿದಾಯಕವಾಗಿರಲಿದ್ದು, ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಹಿಂದೆ ಬಾಕಿ ಉಳಿದಿದ್ದಂಥ ಹಣ ಅಥವಾ ಸಾಲದ ಮೊತ್ತ ಕೈ ಸೇರುವ ಸಾಧ್ಯತೆ ಇದ್ದು, ಸ್ಥಿರ ಆಸ್ತಿ ಅಥವಾ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದಂತೆ ಧನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನ. ವಿಶೇಷವಾಗಿ ಕುಟುಂಬದ ಸದಸ್ಯರ ನಡುವೆ ಸೌಹಾರ್ದತೆ ನಡೆಸಲಿದೆ. ಸಹೋದರರ ಸಂಪೂರ್ಣ ಸಹಕಾರ ನಿಮ್ಮ ಕಾರ್ಯಗಳಿಗೆ ಶಕ್ತಿ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಲು ತೃಪ್ತಿದಾಯಕವಾದಂಥ ದಿನ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ದೈಹಿಕ ಶಕ್ತಿ ಮತ್ತು ಪ್ರತಿರೋಧಕ ಶಕ್ತಿ ಚೆನ್ನಾಗಿರಲಿದ್ದು, ದಿನನಿತ್ಯದ ವ್ಯಾಯಾಮ ಹಾಗೂ ನಿಯಮಿತ ಜಲ ಸೇವನೆಯನ್ನು ಸರಿಯಾದಂಥ ರೀತಿಯಲ್ಲಿ ಅದನ್ನು ಕಾಯ್ದುಕೊಳ್ಳುವುದು ಉತ್ತಮ. ರೈತರಿಗೆ ಈ ದಿನ ಶುಭ ಫಲಗಳು ದೊರಕಲಿದ್ದು, ವಿಶೇಷವಾಗಿ ರೈತರಿಗೆ ಬೆಳೆದಂಥ ಬೆಳೆಗಳು, ಧಾನ್ಯಗಳು ಒಂದು ಒಳ್ಳೆಯ ಲಾಭವನ್ನು ಕೊಡಲಿದೆ. ನಿಮ್ಮ ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ವೃದ್ಧಿಗೊಳ್ಳಲಿದೆ. ಭೂಮಿಯನ್ನು ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು ಹಾಗೂ ಕೃಷಿಯಿಂದಾಗಿ ಒಳ್ಳೆಯ ಲಾಭವನ್ನು ಪಡೆಯತಕ್ಕಂಥದ್ದು, ಕೃಷಿಯ ಭೂಮಿಯ ಖರೀದಿ ಮಾಡುವಂಥದ್ದು, ಮಾರಾಟ ಮಾಡತಕ್ಕಂಥದ್ದು ಮಾಡಲು ಈ ದಿನ ಶುಭ ದಿನವಾಗಿರಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಏಕಾಗ್ರತೆ ಮೂಡಲಿದ್ದು, ಒಂದು ವಿಚಾರವನ್ನು ಕಲಿಯಲು ನಿಮ್ಮಲ್ಲಿ ಆಸಕ್ತಿ ಮೂಡಲಿದೆ ಹಾಗೂ ಏಕಾಗ್ರತೆ ಇರತಕ್ಕಂಥ ದಿನ. ತಾಂತ್ರಿಕ ಮತ್ತು ವೈದ್ಯಕೀಯ ಹಾಗೂ ಗಣಿತ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶಗಳು ಸಿಗಲಿದ್ದು, ಒಳ್ಳೆಯ ಲಾಭ ಹಾಗೂ ಯಶಸ್ಸನ್ನು ಪಡೆಯತಕ್ಕಂಥ ಯೋಗವಿದೆ. ಇನ್ನು ವಿಶೇಷವಾಗಿ ಬುಧವಾರವಾದ್ದರಿಂದ ಶ್ರೀ ವಿದ್ಯಾಗಣಪತಿಯ ಆರಾಧನೆಯನ್ನು ಮಾಡಿ ಮತ್ತು ಮಹಾವಿಷ್ಣು ದೇವರ ಆರಾಧನೆ, ಬುಧವಾರವಾದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ವಿಷ್ಣು ದೇವರ ಅಷ್ಟೋತ್ತರವನ್ನು ಪಠನ ಮಾಡಿಕೊಳ್ಳುವುದರಿಂದಲೂ ನಿಮಗೆ ಶುಭ ಫಲಗಳಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 11:30 ಪ್ರಾರಂಭವಾಗಿ ಮಧ್ಯಾಹ್ನ 1 ಇರಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಧನುಸ್ಸು ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಗುರುವಿನ ಶುಭ ದೃಷ್ಟಿ ಹಾಗೂ ಬುಧವಾರದ ಸೌಮ್ಯ ಗ್ರಹ ಬಲದ ಪ್ರಭಾವದಿಂದಾಗಿ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ವಿವೇಚನೆ ಹೆಚ್ಚಾಗಿರಲಿದೆ. ಜ್ಞಾನಾರ್ಜನೆ, ಶೈಕ್ಷಣಿಕ ವಿಚಾರಗಳು ಹಾಗೂ ಧಾರ್ಮಿಕ ಚಟುವಟಿಕೆಗಳತ್ತ ಮನಸ್ಸು ವಾಲಲಿದೆ. ತಾಳ್ಮೆ ಮತ್ತು ಚಾಣಾಕ್ಷತೆಯಿಂದ ಗ್ರಹಿಸಿದ ನಿರ್ಧಾರಗಳು ಸಫಲತೆಯನ್ನು ತಂದುಕೊಡಲಿವೆ. ವಿಶೇಷವಾಗಿ ಒಳ್ಳೆಯ ಶುಭ ಫಲಗಳಿದ್ದು, ಎಲ್ಲ ಕಾರ್ಯಗಳಲ್ಲಿ ನೀವು ಇದನ್ನ ಸಾವಧಾನತೆಯಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ವೃದ್ಧಿಯಾಗಲಿದೆ.
ನಿಮ್ಮ ಮಾತಿನ ವಿನಯ ಹಾಗೂ ಸಲಹೆಗಳಿಗೆ ಮೇಲಧಿಕಾರಿಗಳಿಂದ ಮನ್ನಣೆ ಲಭಿಸಲಿದೆ. ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ, ಕಾನೂನು ಹಾಗೂ ಸಂವಹನ ರಂಗದಲ್ಲಿ ಇರತಕ್ಕಂಥವರಿಗೆ ನೂತನ ಅವಕಾಶಗಳು ಮತ್ತು ಪ್ರಗತಿದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ಈ ದಿನದ ವ್ಯಾಪಾರ ವಹಿವಾಟು ತೃಪ್ತಿದಾಯಕವಾಗಿದ್ದು, ಶೈಕ್ಷಣಿಕ ಸಾಮಗ್ರಿಗಳು, ಆಹಾರ ಧಾನ್ಯಗಳು ಹಾಗೂ ಪ್ರಕಾಶನ ಮತ್ತು ಬಂಗಾರ ಅಥವಾ ವಿಶೇಷವಾಗಿ ಈ ಆಭರಣಗಳ ವ್ಯಾಪಾರ ಮಾಡತಕ್ಕಂಥವರಿಗೆ ಉತ್ತಮ ಲಾಭ ದೊರೆಯುವಂಥ ದಿನ. ಈ ದಿನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದರಿಂದಲೂ ಶುಭ ಫಲಗಳಿದೆ. ಆದರೆ ಸರಿಯಾದಂತಹ ಒಂದು ಸಲಹೆ ಸೂಚನೆಗಳಿಂದ ಮುಂದುವರಿಯತಕ್ಕಂಥದ್ದು ಉತ್ತಮ. ಈ ದಿನ ಪ್ರಯಾಣ ಮಾಡುವಾಗ ನಿಮ್ಮ ಮುಖ್ಯವಾದಂತಹ ವಸ್ತುಗಳನ್ನು ಜೋಪಾನವಾಗಿಟ್ಟುಕೊಳ್ಳಿ. ಯಾವುದಾದ್ರೂ ಪ್ರಯಾಣದಲ್ಲಿ ತೊಂದರೆ ತೊಡಕುಗಳು ಆಗತಕ್ಕಂತಹ ಒಂದು ಸಾಧ್ಯತೆಗಳಿದೆ. ಮುಖ್ಯವಾದಂತಹ ವಸ್ತುಗಳು ಕಳೆದು ಹೋಗುವಂಥದ್ದು ಆಗಬಹುದು. ಜಾಗರೂಕತೆಯಿಂದ ಪ್ರಯಾಣವನ್ನು ಮಾಡಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ಸ್ವಲ್ಪ ಮಟ್ಟಿನ ಧನಾಗಮನವಾಗುವ ಯೋಗವಿದೆ ಹಾಗೂ ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಅಥವಾ ಧಾರ್ಮಿಕ ಮತ್ತು ಶೈಕ್ಷಣಿಕ ಅಗತ್ಯತೆಗಳಿಗಾಗಿ ಹಣವನ್ನು ವ್ಯಯ ಮಾಡುವಂಥ ದಿನ. ಹಳೆಯ ಹೂಡಿಕೆಗಳಿಂದ ಧನಾತ್ಮಕ ಫಲಿತಾಂಶಗಳು ದೊರೆಯಲಿದೆ. ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ ಹಾಗೂ ಹಣವನ್ನು ಶೇಖರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯಲ್ಲಿ ಹಿರಿಯರ ಮತ್ತು ಗುರುಗಳ ಬೆಂಬಲ ಲಭಿಸಲಿದೆ. ಗೃಹದಲ್ಲಿ ಮಂಗಳಕರ ಹಾಗೂ ಸೌಹಾರ್ದಯುತ ವಾತಾವರಣ ಇರಲಿದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಮುಕ್ತವಾಗಿ ಚರ್ಚಿಸಲು ಅನುಕೂಲಕರವಾದಂಥ ದಿನ. ಈಗ ನೀವು ವಿಶೇಷವಾಗಿ ದಿನ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದದೊಂದಿಗೆ ಎಲ್ಲ ಕೆಲಸಗಳಿಗೆ ಮುಂದುವರಿದಲ್ಲಿ ಶುಭ ಫಲಗಳು ದೊರೆಯುವಂಥ ಎಲ್ಲ ಲಕ್ಷಣಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಆರೋಗ್ಯವು ಇದನ್ನು ಸಾಮಾನ್ಯವಾಗಿ ಉತ್ತಮವಾಗಲಿದೆ. ಮನಸ್ಸಿನಲ್ಲಿ ಪ್ರಶಾಂತತೆ ಹಾಗೂ ದೈಹಿಕ ಕಾರ್ಯ ಉತ್ಸಾಹ ಇರತಕ್ಕಂಥ ದಿನ. ದೈನಂದಿನ ಯೋಗಾಸನ, ಧ್ಯಾನ ಹಾಗೂ ಸಾತ್ವಿಕ ಆಹಾರ ಸೇವನೆಯನ್ನು ಮುಂದುವರಿಸುವುದು ದೇಹದಲ್ಲಿ ನಿಮ್ಮ ನೆಮ್ಮದಿಯನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ಸ್ನೇಹಿತರೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡಂಥವರಿಗೆ ಯಶಸ್ಸಿನ ದಿನವಾಗಲಿದೆ. ಕೃಷಿ ಯೋಜನೆಗಳ ಕಾರ್ಯಗತಗೊಳಿಸುವಿಕೆಯಲ್ಲಿ ಪ್ರಗತಿ ಕಂಡುಬರಲಿದ್ದು, ವಾಣಿಜ್ಯ ಬೆಳೆಗಾರರಿಗೆ ಲಾಭದಾಯಕ ವಾತಾವರಣವಿರಲಿದೆ. ವಿಶೇಷವಾಗಿ ಕೃಷಿಗೆ ಯಾವುದಾದರೂ ಸಂಪತ್ತನ್ನು ಹೂಡಿಕೆ ಮಾಡುವುದಾಗಿದ್ದಲ್ಲಿ ಶುಭ ದಿನವಾಗಿರಲಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಗ್ರಹಣ ಶಕ್ತಿ, ಏಕಾಗ್ರತೆ ಅತ್ಯುತ್ತಮವಾಗಿದ್ದು ಕಠಿಣ ವಿಷಯಗಳನ್ನು ಈ ದಿನ ಸುಲಭವಾಗಿ ಅರ್ಥೈಸಿಕೊಂಡು ವಿದ್ಯೆಯಲ್ಲಿ ಶ್ರೇಷ್ಠ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ವಿಶೇಷವಾಗಿ ಸೂರ್ಯನಾರಾಯಣ ದೇವರ ಆರಾಧನೆ, ನಿಮ್ಮ ತಂದೆ ತಾಯಿಯವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ ಹಾಗೂ ಗುರು ಹಿರಿಯರ ಅನುಗ್ರಹ, ನಿಮ್ಮ ಇಷ್ಟ ದೇವರ ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ಮುಂದುವರಿಯಿರಿ. ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30 ಪ್ರಾರಂಭವಾಗಿ 10 ಗಂಟೆಯವರೆಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ವಿಶೇಷವಾಗಿ 3, ಶುಭ ಬಣ್ಣ ಹಳದಿ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಬುಧವಾರದ ಚಾಣಾಕ್ಷತೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಶನಿಯ ನಿಷ್ಠೆಯ ಸಮ್ಮಿಶ್ರಣದಿಂದಾಗಿ ಕಠಿಣ ಕೆಲಸಗಳನ್ನು ಈ ದಿನ ಜಾಣ್ಮೆ ಮತ್ತು ಶಿಸ್ತಿನಿಂದ ಪೂರ್ಣಗೊಳಿಸಲಿದ್ದೀರಿ. ಅನುಭವಿಗಳ ಆಲೋಚನೆ ಹಾಗೂ ಉಪಯುಕ್ತ ಸಲಹೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ದಿನದ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸತಕ್ಕಂಥ ದಿನ. ತಾಳ್ಮೆಯಿಂದ ಕೈಗೊಳ್ಳುವ ನಿರ್ಧಾರಗಳು ಭವಿಷ್ಯಕ್ಕೆ ಲಾಭವನ್ನು ತಂದುಕೊಡಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷಮತೆ ಹಾಗೂ ಸಮಯ ಪ್ರಜ್ಞೆಗೆ ಮನ್ನಣೆ ಲಭಿಸಲಿದೆ. ತಾಂತ್ರಿಕ, ಐಟಿ, ಇಂಜಿನಿಯರಿಂಗ್, ಲೆಕ್ಕಪತ್ರ ಹಾಗೂ ಸರಕಾರಿ ಸೇವಾ ವಿಭಾಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಜವಾಬ್ದಾರಿಗಳು ಮತ್ತು ಪ್ರಶಂಸೆ ದೊರೆಯುವಂಥ ದಿನ. ಈ ದಿನ ಉದ್ಯೋಗದಲ್ಲಿ ಒಂದು ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸದೊಂದಿಗೆ ಮುಂದುವರಿಯಿರಿ. ಒಳ್ಳೆಯ ಉದ್ಯೋಗವನ್ನು ಹುಡುಕುತ್ತಿದ್ದಲ್ಲಿ ಈ ದಿನ ಹೆಚ್ಚಿನ ಶ್ರಮ ಪಡಬೇಕಾದಂತಹ ದಿನವಾಗಲಿದೆ. ವ್ಯಾಪಾರ ಮಾಡತಕ್ಕಂಥವರಾಗಿದ್ದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದೆ. ಹೋಟೆಲ್ ಉದ್ಯಮ ಹಾಗೂ ಆಹಾರ ಉತ್ಪನ್ನಗಳ ವ್ಯಾಪಾರಗಳಲ್ಲಿ ಒಳ್ಳೆಯ ಲಾಭವಿದೆ. ವಿಶೇಷವಾಗಿ ಹಣ್ಣು ತರಕಾರಿಗಳು ವ್ಯಾಪಾರ ಮಾಡುವುದಾಗಿದ್ದಲ್ಲೂ
ಒಳ್ಳೆಯ ಲಾಭ ದೊರಕುವಂತಹ ದಿನ ಮತ್ತು ವಿಶೇಷವಾಗಿ ನೂತನ ಒಪ್ಪಂದಗಳಿಗೆ ಮಾತುಕತೆ ನಡೆಯುವಂತಹ ದಿನ. ಸೂಕ್ತ ಮಾತುಕತೆ ನಡೆಸಲು ಈ ದಿನ ಸೂಕ್ತವಾದಂತಹ ದಿನ. ಇನ್ನು ಈ ಆರ್ಥಿಕ ಪರಿಸ್ಥಿತಿಯು ಸಮಾಧಾನಕರ ಹಾಗೂ ಬಲವರ್ಧಕವಾಗಿರಲಿದೆ. ವ್ಯವಸ್ಥಿತ ಬಜೆಟ್ ಯೋಜನೆಯಿಂದ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸಲಿದ್ದೀರಿ. ಹಳೆಯ ಹೂಡಿಕೆಗಳಿಂದ ಧನಾತ್ಮಕ ಪ್ರತಿಫಲ ಸಿಗುವ ಸಾಧ್ಯತೆ ಇದ್ದು, ಸ್ಥಿರ ಆಸ್ತಿ ಅಥವಾ ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ಚಿಂತನೆಯನ್ನು ನಡೆಸತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದ್ದು, ಹಿರಿಯರ ಬೆಂಬಲ ಹಾಗೂ ಮಾರ್ಗದರ್ಶನ ನಿಮ್ಮ ಕಾರ್ಯಗಳಿಗೆ ಶಕ್ತಿಯನ್ನು ತಂದುಕೊಡಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸಾಮರಸ್ಯ ಕಾಯ್ದುಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಸಮಾಧಾನಕರ ದಿನವಾಗಿದ್ದು, ಒಂದು ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಶುಭ ಗ್ರಹದಲ್ಲಿ ಶುಭ ಕಾರ್ಯಗಳಾಗತಕ್ಕಂಥದ್ದು, ಮದುವೆ, ಸಂತಾನ ಇಂತಹ ಒಂದು ಶುಭ ವಿಚಾರಗಳು ನಿಮ್ಮ ಕಿವಿಗೆ ಬೀಳುವಂತಹ ದಿನ. ಇನ್ನು ಆರೋಗ್ಯದ ವಿಚಾರದಲ್ಲಿ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರಲಿದ್ದು, ದೈಹಿಕ ಆಯಾಸವಾಗದಂತೆ ಸೂಕ್ತ ವಿಶ್ರಾಂತಿ ಪಡೆಯುವುದು ಉತ್ತಮ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಹಾಗೂ ದೈನಂದಿನ ಲಘು ವ್ಯಾಯಾಮ ನಿಮ್ಮ ಚೈತನ್ಯವನ್ನು ಕಾಯ್ದುಕೊಳ್ಳಲು ನಿಮಗೆ ನೆರವಾಗಲಿದೆ. ರೈತಾಪಿ ವರ್ಗದವರಿಗೆ ಮತ್ತು ಹೈನುಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕದಾದಂತಹ ಶುಭ ಫಲ ಸಿಗಲಿದ್ದು, ಕೃಷಿ ಯಂತ್ರೋಪಕರಣಗಳ ಬಳಕೆ, ಭೂ ಅಭಿವೃದ್ಧಿ ಹಾಗೂ ನೀರಾವರಿ ನಿರ್ವಹಣಾ ಕೆಲಸಗಳು ಸುಗಮವಾಗಿ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ಹೆಚ್ಚಾಗಿರಲಿದ್ದು, ಗಣಿತ, ತಂತ್ರಜ್ಞಾನ, ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶಗಳು ದೊರೆಯತಕ್ಕಂಥ ದಿನ. ವಿಶೇಷವಾಗಿ ಇಂದು ಬುಧವಾರ, ಗಣಪತಿಯ ಆರಾಧನೆ, ಶನಿದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಸರ್ವ ಗ್ರಹಚಾರಗಳ ಪರಿಹಾರವಾಗಲಿದೆ. ನವಗ್ರಹ ಸ್ತೋತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿ ಶನಿಯ ಸ್ಥಿರತೆ ಹಾಗೂ ಬುಧವಾರದ ಬುದ್ಧಿವಂತಿಕೆ ಮತ್ತು ಸಂವಹನ ಶಕ್ತಿಯ ಶುಭ ಸಂಯೋಗದಿಂದಾಗಿ ಹೊಸ ಆಲೋಚನೆಗಳು ಸುಲಭವಾಗಿ ಕಾರ್ಯರೂಪಕ್ಕೆ ಬರಲಿದೆ. ಸಮಾಜಮುಖಿ ಚಿಂತನೆಗಳು ಹಾಗೂ ನೂತನ ಯೋಜನೆಗಳನ್ನು ಹಮ್ಮಿಕೊಳ್ಳಲು ಸೂಕ್ತವಾದಂತಹ ದಿನ. ನಿಮ್ಮ ಚಾಣಾಕ್ಷ ನಿರ್ಧಾರಗಳು ಭವಿಷ್ಯಕ್ಕೆ ದಾರಿ ಮಾಡಿಕೊಡಲಿದೆ. ಸ್ನೇಹಿತರೆ, ಉದ್ಯೋಗದ ವಿಚಾರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ನೂತನ ಸವಾಲುಗಳನ್ನು ಜಾಣ್ಮೆ ಮತ್ತು ದಕ್ಷತೆಯಿಂದ ಎದುರಿಸತಕ್ಕಂಥ ದಿನ. ಸಾಫ್ಟ್ವೇರ್ ಇಂಜಿನಿಯರ್ ಆದವರಂಥವರಿಗೆ ಸಂಶೋಧನೆ, ಸಮಾಜ ಸೇವೆ, ನೆಟ್ವರ್ಕಿಂಗ್ ಹಾಗೂ ಆಡಳಿತ ರಂಗದಲ್ಲಿರುವ ಉದ್ಯೋಗಿಗಳಿಗೆ ನೂತನ ಸಫಲತೆ ಮತ್ತು ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳಿಂದ ಒಂದು ಒಳ್ಳೆಯ ಬೆಂಬಲ ಸಿಗಲಿದ್ದು, ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಗತಿದಾಯಕವಾಗಿರಲಿದ್ದು, ತಾಂತ್ರಿಕ ಸಾಮಗ್ರಿಗಳು, ಎಲೆಕ್ಟ್ರಾನಿಕ್ಸ್, ಡಿಜಿಟಲ್ ಸೇವೆಗಳು, ಸಾಗಾಣಿಕೆ ಹಾಗೂ ಆಮದು ರಫ್ತು ವ್ಯವಹಾರದಲ್ಲಿರತಕ್ಕಂಥವರಿಗೆ ಆಕರ್ಷಕ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳಿಗೆ ಸೂಕ್ತವಾದಂತಹ ಸಮಯ ಸಿಗಲಿದ್ದು, ವ್ಯಾಪಾರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳಿದ್ದು ವ್ಯಾಪಾರವನ್ನು ವಿಸ್ತರಣೆ ಮಾಡಿಕೊಳ್ಳತಕ್ಕಂಥದ್ದು ಅಥವಾ ವ್ಯಾಪಾರದಲ್ಲಿ ದೊಡ್ಡ ಹೂಡಿಕೆಯನ್ನು ಮಾಡಿಕೊಳ್ಳಲು ಈ ದಿನ ಶುಭ ದಿನವಾಗಿರಲಿದೆ. ವಿಶೇಷವಾಗಿ ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಪ್ರಗತಿದಾಯಕವಾಗಲಿದೆ. ವಿವಿಧ ಮೂಲಗಳಿಂದ ಆದಾಯದ ಹರಿವು ಹೆಚ್ಚಾಗಲಿದ್ದು, ಹಿಂದೆ ಬರಬೇಕಿದ್ದ ಬಾಕಿ ಇದ್ದಂಥ ಹಣ ಕೈ ಸೇರುವಂಥ ಸಾಧ್ಯತೆಗಳಿದೆ. ಭವಿಷ್ಯಕ್ಕಾಗಿ ದೀರ್ಘಕಾಲೀನ ಯೋಜನೆಗಳಲ್ಲಿ ಅಥವಾ ನೂತನ ಉದ್ಯಮಗಳಲ್ಲಿ ಬಂಡವಾಳ ಹೂಡಲು ಅನುಕೂಲಕರ ವಾತಾವರಣವಿರಲಿದೆ. ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಇರಲಿದೆ. ಬಂಧು ಮಿತ್ರರ ಒಡನಾಟ ಹಾಗೂ ಮಾತುಕತೆಯಿಂದ ಸಂತಸ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಲಿದ್ದು, ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಪ್ರೀತಿಯಲ್ಲಿರತಕ್ಕಂಥವರಿಗೆ ಒಂದು ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಕುಟುಂಬದಲ್ಲಿ ಸಂತಸ ಹಾಗೂ ಪ್ರೀತಿದಾಯಕ ಜೀವನ ನಿಮಗೆ ಈ ದಿನ ಸಿಗಲಿದೆ.
ಆರೋಗ್ಯದಲ್ಲಿ ಆರೋಗ್ಯವು ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಒಳ್ಳೆಯ ಆಹಾರ ಸೇವನೆ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಿಸಿದಂತೆ ಹಾಗೂ ತಲೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳಿದ್ದಲ್ಲಿ ಮುಖ್ಯವಾಗಿ ನೀವು ವೈದ್ಯರನ್ನು ಸಂಪರ್ಕ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನ ರೈತಾಪಿ ವರ್ಗದವರಿಗೆ ತೋಟಗಾರಿಕೆಯ ವಿಚಾರದಲ್ಲಿ ಒಳ್ಳೆಯ ಯಶಸ್ಸಿನ ದಿನ. ನೂತನ ತಂತ್ರಜ್ಞಾನದ ಬಳಕೆ, ಬೆಳೆ ಸಂರಕ್ಷಣೆ ಹಾಗೂ ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಚಾಣಾಕ್ಷತನ ಪ್ರದರ್ಶಿಸಿ ಲಾಭ ಗಳಿಸುವಂಥ ದಿನ. ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಅತ್ಯುತ್ತಮ ಗ್ರಹಣ ಶಕ್ತಿ, ಏಕಾಗ್ರತೆ ಮೂಡಲಿದ್ದು ವಿಜ್ಞಾನ, ತಂತ್ರಜ್ಞಾನ, ಗಣಿತ ಹಾಗೂ ಸಂಶೋಧನಾ ವಿಭಾಗದ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಫಲಿತಾಂಶಗಳು ಲಭಿಸತಕ್ಕಂಥ ದಿನ. ಬುಧವಾರ ವಿಶೇಷವಾಗಿ ದಿನ ನಿಮ್ಮ ಇಷ್ಟದೇವರ ಸ್ಮರಣೆ ಹಾಗೂ ಆಂಜನೇಯ ಸ್ವಾಮಿಯ ಆರಾಧನೆ, ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡಿ ಸರ್ವ ಕಾರ್ಯಗಳ ವಿಘ್ನಗಳಿಗೆ ಗಣಪತಿಯನ್ನು ಸ್ಮರಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 1:30 ಪ್ರಾರಂಭವಾಗಿ ಮಧ್ಯಾಹ್ನ 3 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಹಸಿರು, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಗುರುವಿನ ಕೃಪೆ ಹಾಗೂ ಬುಧವಾರದ ಸೌಮ್ಯ ಬುದ್ಧಿಕಾರಕ ಪ್ರಭಾವದಿಂದಾಗಿ ಗ್ರಹಣ ಶಕ್ತಿ, ಜಾಣ್ಮೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಕೈಗೆತ್ತಿಕೊಳ್ಳುವ ಪ್ರತಿಯೊಂದು ಕೆಲಸಗಳನ್ನು ವಿವೇಕದಿಂದ ಹಾಗೂ ಯೋಜನಾಬದ್ಧವಾಗಿ ಪೂರ್ಣಗೊಳಿಸತಕ್ಕಂಥ ದಿನ. ಧಾರ್ಮಿಕ ಚಿಂತನೆಗಳ ಜೊತೆಗೆ ವ್ಯವಹಾರ ಜ್ಞಾನವು ಸಮ್ಮಿಲನಗೊಂಡು ದಿನದ ಪ್ರಮುಖ ನಿರ್ಧಾರಗಳು ಧನಾತ್ಮಕ ಫಲ ನೀಡಲಿದೆ. ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣವಿರಲಿದ್ದು ನಿಮ್ಮ ಚಾಕಚಕ್ಯತೆ ಮತ್ತು ಪ್ರಬುದ್ಧ ನಿರ್ಧಾರಗಳಿಗೆ ಮೇಲಿನ ಅಧಿಕಾರಿಗಳಿಂದ ಗೌರವ ಲಭಿಸಲಿದೆ. ಶಿಕ್ಷಣ, ಬ್ಯಾಂಕಿಂಗ್, ಆಡಳಿತ, ವೈದ್ಯಕೀಯ ಹಾಗೂ ಕಾನೂನು ರಂಗದಲ್ಲಿ ಇರುವವರಿಗೆ ನೂತನತ ಸಫಲತೆ ಮತ್ತು ಪ್ರಗತಿ ಲಭಿಸತಕ್ಕಂಥ ದಿನ. ವ್ಯಾಪಾರಸ್ಥರಿಗೆ ಆಕರ್ಷಕ ಲಾಭ ದೊರೆಯಲಿದೆ. ಆಹಾರ ಧಾನ್ಯಗಳು, ಔಷಧೀಯ ಸಾಮಗ್ರಿಗಳು ಹಾಗೂ ದ್ರವ ರೂಪದ ಉತ್ಪನ್ನಗಳು ಮತ್ತು ಧಾರ್ಮಿಕ ಪುಸ್ತಕ ಸಾಮಗ್ರಿಗಳ ಉದ್ಯಮ ನಡೆಸುವವರಿಗೆ ಉತ್ತಮ ವಹಿವಾಟುಗಳು ನಡೆಯಲಿದೆ. ಒಳ್ಳೆಯ ಬಂಡವಾಳ ಹೂಡಿಕೆಗೆ ಈ ದಿನ ಅನುಕೂಲಕರವಾದಂಥ ದಿನ. ಈ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಬಲವಾಗಿ ತೃಪ್ತಿದಾಯಕವಾಗಿರಲಿದೆ. ಹೊಸ ಮೂಲಗಳಿಂದ ನಿಮಗೆ ಧನಾಗಮನವಾಗುವ ಸಾಧ್ಯತೆ ಇದ್ದು ಭವಿಷ್ಯದ ದೀರ್ಘಕಾಲೀನ ಯೋಜನೆಗಳಲ್ಲಿ ಬಂಡವಾಳ ಹೂಡಲು ಪ್ರಶಸ್ತ ಒಂದು ಸಮಯವಾಗಿರಲಿದೆ. ಶೈಕ್ಷಣಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸದುಪಯೋಗಕಾರಿ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣ ಏರ್ಪಡಲಿದ್ದು ಹಿರಿಯರ ಮತ್ತು ಗುರುಗಳ ಒಂದು ಒಳ್ಳೆಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹಾಗೂ ಅನುರಾಗ ಇರಲಿದ್ದು ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂಥ ದಿನ. ಈ ದಿನದ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರಲಿದೆ. ಮನಸ್ಸಿನಲ್ಲಿ ಪ್ರಶಾಂತತೆ ಹಾಗೂ ದೈಹಿಕ ಕಾರ್ಯ ಉತ್ಸಾಹ ಇರತಕ್ಕಂಥ ದಿನ. ದೈನಂದಿನ ಧ್ಯಾನ, ಯೋಗ ಹಾಗೂ ಸಾತ್ವಿಕ ಆಹಾರ ಕ್ರಮವನ್ನು ಪಾಲಿಸಿಕೊಳ್ಳುವುದು ದಿನಪೂರ್ತಿ ಲವಲವಿಕೆಯಿಂದ ಇರಲು ನಿಮಗೆ ನೆರವಾಗಲಿದೆ. ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅತ್ಯಂತ ಪ್ರಗತಿದಾಯಕವಾದಂಥ ದಿನ. ನೀರಾವರಿ ವ್ಯವಸ್ಥೆ ಹಾಗೂ ವಾಣಿಜ್ಯ ಬೆಳೆಗಳ ರಕ್ಷಣೆ ಹಾಗೂ ಕೃಷಿ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿತ ಲಾಭ ದೊರೆಯತಕ್ಕಂಥ ದಿನ. ಒಳ್ಳೆಯ ಶುಭ ಫಲ ದೊರೆಯತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಶ್ರೇಷ್ಠ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿ ಮೂಡಲಿದ್ದು ಗಣಿತ, ತತ್ವಶಾಸ್ತ್ರ, ಸಾಹಿತ್ಯ ಹಾಗೂ ಉನ್ನತ ಶಿಕ್ಷಣದಲ್ಲಿ ನಿರತರಾಗಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿ ಕಂಡುಬರಲಿದೆ. ಸ್ನೇಹಿತರೆ, ಇಂದು ಬುಧವಾರವಾದ್ದರಿಂದ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಮಹಾವಿಷ್ಣು ದೇವರ ಆರಾಧನೆ, ಸೂರ್ಯನಾರಾಯಣ ದೇವರ ಆರಾಧನೆ ಹಾಗೂ ಸೂರ್ಯ ದೇವರಿಗೆ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಕೈ ಮುಗಿಯಿರಿ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿದೆ. ಸ್ನೇಹಿತರೆ, ಈ ದಿನ ನೀವು ವಿಶೇಷವಾಗಿ
ಓಂ ಸೂರ್ಯನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮಗೆ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲ ಆಗಿತ್ತು. ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಭಗವಂತ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.